ಇನ್ನು ಮುಂದೆ ಹೋಗಿ ಭಾಳ ಕಷ್ಟ ಅದೇ. ಇಲ್ಲಿ ಹಾವಿನ ಮೊಟ್ಟೆ ಎಲ್ಲ ಕಾಣಿಸ್ತಾ ಇದೆ, ಇಷ್ಟು ದೊಡ್ಡಕ್ಕೆ ಕಾಣಿಸ್ತಾ ಇರೋದು ಹಾವಿನ ಮೊಟ್ಟೆ. ಅದು ಇದು ಭೀಮ ಮತ್ತು ಪಾಂಡವರೆಲ್ಲ ಸೇರಿ ರಾತ್ರಿ ಬೆಳಗಾಗೋದ್ರೊಳಗೆ ಈ ಮನೆ ಇಲ್ಲಿ ಕಟ್ಟಿ ಮುಗಿಸ್ಬೇಕಂತ. ಅದು ಬಟ್ ಕಟ್ಲೆ ಕಾಲಿಲ್ಲ, ಕೃಷ್ಣನೇನೋ ಅದು ಏನೋ ಇಸ್ದಾನಿತ್ತು, ಅದು ಕೃಷ್ಣ ಕೋಳಿಯಾಗಿ ಕೂಗಿ ರಾತ್ರಿ ಬೆಳಗ್ಗೆ ಹೋಗೋದ್ರೊಳಗೆ ಅವರು ಕಟ್ಟದಯ್ಯ ಇಲ್ಲಿ ಗುಹೆ ತಗೊಂಡು ಹೋಗಿದ್ದಾರೆ. ತುಂಬ ಹುಳಿಯಾಗಿದೆ. ತೀರತೆಗೆ ಬಂದ್ರೆ ನಮ್ಮ ಗತಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಆದರೂ ನಾವು ಹೋಗ್ತಾ ಇದ್ದೇವೆ. ನಮಸ್ಕಾರ ಕರ್ನಾಟಕ. ನಾನಿವತ್ತು ಇರೋದು ಹೊನ್ನವಾರ ಬಲ್ಕೂರ ಅಂತ ಊರಲ್ಲಿ. ಇಲ್ಲಿ ನಮ್ದು ಅಜ್ಜಿ ಮನೆಯಲ್ಲಿ ಇದ್ದೀನಿ ನಾನಿವತ್ತು. ಇಲ್ಲಿ ಪಾಂಡವರ ಅರೆ ಅಂತ ಹೇಳ್ಕೊಂಡು ಹಳೆ ಕಾಲದಲ್ಲಿ ಪಾಂಡವರೆಲ್ಲ ಬಂದು ಉಳಿದಿದ್ದ ವಾಸಸ್ಥಳವನ್ನ ಅದೇ, ಅಲ್ಲಿ ಗುಹೆನೂ ಅದೇ. ನಾನಿವತ್ತು ಹೋಗ್ತೀನಿ, ಹೆಂಗಿದೆ ಕಾಣಿಸ್ತೀನಿ, ಬನ್ನಿ. ನಮಸ್ಕಾರ. ಇದು ತುಂಬ ದ್ವಾಪರ ಯುಗದಲ್ಲಿ ಆದಂಥದ್ದು. ನಮ್ಮ ತಾಯಿಯೆಲ್ಲ ತಂದೆಯವರೆಲ್ಲ ಹೇಳ್ತಾ ಇದ್ರು, ತುಂಬ ಹಳೆಯ ಕಾಲದಲ್ಲಿ ಇದು ಗುಡ್ಡ ತೆಗೆದು ಅಲ್ಲಿ ಪಾಂಡವರು ಮಾಳಿಗೆ ಮಾಡಿದ್ದಾರೆ. ಅಲ್ಲಿ ನಡೆದು ಹೋಗ್ಲಿಕ್ಕೆ ಈಗಲೂ ಕೆಳಗಡೆ ಸ್ಟೆಪ್ ಇದೆ. ತುಂಬ ಹಳೆ ಕಾಲದ್ದು ಇದು. ಈಗೆಲ್ಲ ಅಲ್ಲಿ ಬಾವಲಿ ಗಿವಲಿ ಬಂದು ಇಲ್ಲಿ ಎಲ್ಲ ಬಂದು ಕಟ್ಟಿಬಿಟ್ಟಿದೆ, ಅದು ಬಂದಾಗಿದೆ ಹೋಲು. ನೋಡ್ಕೊಂಡು ಬರ್ತಾ ಬಂದೆ, ನಿಮ್ಗೆ ಏನಿದೆ ಅಂದೇಳಿ ಕಾಣಿಸ್ತೀನಿ. ಈಗ ಇದೇ ನಮ್ಮ ಅಜ್ಜಿ ಮನೆ. ಇಲ್ಲಿಂದ ತುಂಬ ಗಟ್ಟದೆ 3-4 ಕಿಲೋಮೀಟರ್ ನಡಿಬೇಕು. ಅಕ್ಕಪಕ್ಕದಲ್ಲೆಲ್ಲ ಗಿಡ ಇದೆ, ತುಂಬ ಸುಸ್ತಾಗ್ತದೆ. ಘಟ್ಟ ಹತ್ಬೇಕು. ಇಲ್ಲ ಹೆಂಗಿದೆ ದಾರಿ, ಇದು ದಾರಿ ಅಂದರೆ ಕಾಲ್ ದಾರಿ. ಮೊದಲಿಂದ ಅವ್ರು ಸೊಪ್ಪು ಗಿಪ್ಪು ಎಲ್ಲ ತಗೊಂಡು ಬರ್ತಿದ್ರು, ಅದೇ ದಾರಿಯಿಂದ ನಾವು ಹೋಗಬೇಕು. ಬನ್ನಿ ನೋಡುವ. ಓಕೆ. ಇದು ಆಲದ ಮರ ನೋಡಿ. ನಾವು ಇದು ನಮ್ಮ ತಂದೆಯವರು ನಮ್ಮ ಅಜ್ಜರೆಲ್ಲ ಇದೇ ದಾರಿಯಲ್ಲಿ ದರ್ಕ ತರಲಿಕ್ಕೆ ಸೊಪ್ಪು ತರಲಿಕ್ಕೆ ಹೋಗ್ತಿದ್ರು. ನಾವು ಇದೇ ದಾರಿಯಲ್ಲಿ. ಈಗೆಲ್ಲ ಯಾರು ಸೊಪ್ಪು ದರ್ಕಕ್ಕೆ ಯಾರು ಹೋಗಲ್ಲ, ಈಗೆಲ್ಲ ಮನೆ ಮನೆಗೆ ಮಾಡ್ತಾರೆ. ಈಗ ದಾರಿ ಎಲ್ಲ ಬಂದಾಗ ಹೋಗಿದೆ ನೋಡಿ. ಈಗ ಆಲದ ಮರ ಹೇಗಿದೆ ನೋಡಿ. ಮುಳ್ಳು ಗಿಡ ಇದು ಸಲ ಕೊಟ್ರೆ ಮುಳ್ಳುಗಳಿದೆ, ಎಲ್ಲ ಜಾತಿ ಮುಳ್ಳುಗಳಿದೆ. ಈ ಮುಳ್ಳಿನಲ್ಲಿ ಚಿರತೆಗಳು ಮತ್ತು ಹುಲಿಗಳು ವಾಸವಾಗಿರ್ತದೆ ನೋಡಿ. ಈ ಹಿಂಡಿನಲ್ಲಿ ಇರ್ತದೆ, ಯಾವಾಗ ಬೇಕಾದ್ರೆ ಬಂದು ಅಟ್ಯಾಕ್ ಮಾಡ್ಬೋದು ನೋಡಿ. ಇದೆಲ್ಲ ಮುಳ್ಳು ಗಿಡ. ಇದು ಇಂಥ ಜಾಗದಲ್ಲಿ ಚಿರತೆಗಳು ಮನೆ ಮಾಡ್ಕೊಂಡಿರ್ತವೆ. ಇದು ಮುಳ್ಳಹಣ್ಣು ಅಂತ, ಮುಳ್ಳಂದ್ರೆ ಗರತ್ಲಣ್ಣು ಅಂತ ಹೇಳ್ತಾರೆ. ಇದಕ್ಕೆ ತೆಗೆದಾಗ ಸೊಲಿ ಬರ್ತದೆ. ತುಂಬ ಹುಳಿಯಾಗಿದೆ. ಮತ್ತು ನಿನ್ನ ಹಣ್ಣಿದೆ ಅದೇ ಥರ. ನಾವು ಹೋಗೋ ದಾರಿ ನಡ್ಕೊಂಡು ಹೋಗುವಾಗ ಅಂತ ನೋಡ್ತಾ ಹೋಗಿದ್ವಿ. ಇದು ತಿಂದು ನೋಡ್ತೇನೆ. ವಾ, ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಹುಳಿ ಇದೆ. ಅಡ್ಡಿಲ್ಲ, ಪರವಾಗಿಲ್ಲ. ಇಲ್ಲಿ ನೋಡಿ, 1-2 ಕಿಲೋಮೀಟರ್ ನಡ್ಕೊ ಬಂದಿದ್ಮೇಲೆ ಕಾಡು ಮಧ್ಯದಲ್ಲಿ ನಮ್ಮ ಅಜ್ಜ ಮಾಡಿರೋ ಮೆಟ್ಟಿಲಿದು. ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಮಾಡಿದ್ದು ಮೆಟ್ಟಿಲಲ್ಲಿ. ವಾವ್, ಈಗ ನಾವು ಗುಡ್ಡದ ತಲೆ ಮೇಲೆ ಬಂದ್ರೆ ಪಂಡರೇರಿ ಅಂತ ಹೇಳ್ತಾರಲ್ಲ, ಅದಕ್ಕೂ ಇಲ್ಲಿಂದ ನಾವು ಇನ್ನೂ 3-3 ಕಿಲೋಮೀಟರ್ ನಡಿಬೇಕಾಗ್ತದೆ ನೋಡಿ. ಇಲ್ಲಿಗೆ ಲೆವೆಲ್ ಜಾಗ ಇದು. ಇದೊಂದು ಸಾಮಾನ್ಯ ಎಷ್ಟು ದೂರ ಇರ್ತದೆ ಇದು? ನಿಮ್ಗೆ ಕಟ್ಟೆ ಕಾಣಿಸ್ತದೆಯಲ್ಲ, ಈ ಕಟ್ಟೆ ಅಂದ್ರೆ ನಾವು ಎಲ್ಲರೂ ಶೇರ್ ಮಾಡಿದ್ದು, ಊರು ಜನರೆಲ್ಲ ಶೇರ್ ಮಾಡಿದ್ದು ಈ ಕಟ್ಟೆ. ಇದು ಸಪ್ಪನವರಿ ಮತ್ತು ದರ್ಕಲ ತಂದು ಅಲ್ಲಿಂದ ದೂರಿಂದ ನಡ್ಕೊ ಬರ್ತಾರಲ್ಲ, ಆವಾಗ ಸುಸ್ತಾದಾಗ ಇಲ್ಲೊಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಈಗ ಊರಿಗೆ ಹೋಗ್ತೇವೆ. ಇದೀಗ ಊರ ಕಡೆಗಳಿಗೆ ಹೋಗ್ತೇವೆ. ಇದೆ ಎಲ್ಲರೂ ಶೇರ್ ಮಾಡಿದಂತೆ ಕಟ್ಟೆ. ಇದೊಂದು ಸಾಮಾನ್ಯ ಎಷ್ಟು ದೂರ ಅದ ಇದು? ಈ ಕಲ್ಲಿಂದ ಬಂಡೆ ನಾವು ಕಳಕ್ ಹೋಗ್ಬೇಕಂದ್ರೆ ಇನ್ನು 2-3 ಕಿಲೋಮೀಟರ್ ನಡಿಬೇಕು. ಅಲ್ಲ, ಈ ಕಲ್ಲಿನ ಬಂಡೆ ಎಷ್ಟು ದೂರ ಅದೇ ಅಂತ ಹೇಳಿ? ಈ ಕಲ್ಲಿನ ಬಂಡೆ ಇದೊಂದು ದೊಡ್ಡ ಕಲ್ಲೇ ಅಲ್ಲ ಇದು? ಇದೊಂದು ದೊಡ್ಡ ಬಂಡೆ. ಇಲ್ಲೊಂದು 2-3 ಕಿಲೋಮೀಟರ್ ಜಾಸ್ತಿ ದೊಡ್ಡ ಬಂಡೆ ಆಗಿರ್ತದೆ. ಒಂದೇ ಕಲ್ಲಲ್ಲ ಇದು? ಬೇವಿನ ಗಿಡ ನಾವೇ ನಮ್ಮ ಅಣ್ಣ ನೆಟ್ಟದ್ದು ಫ್ರೆಂಡ್ಸ್. ಇದು ನಮ್ಮ ಅಣ್ಣ ನೆಟ್ಟದ ಗಿಡ ಆಗಿತ್ತು, ಸತ್ತು ಹೋಗ್ಬಿಡ್ತು ಅದಕ್ಕೆ. ಯಾಕಂದ್ರೆ ಅದಕ್ಕೆ ಮಣ್ಣಿಲ್ಲ, ಫುಲ್ಲಿ ಕಲ್ಲರಿಗಿಂದ್ರೆ ಎಲ್ಲ ಅದು ಹೋಗ್ಬಿಡ್ತು, ಬೇಗ ಸತ್ತೋಗ್ಬಿಡ್ತು. ಎಷ್ಟು ಮಸ್ತ್ ಆಗಿದೆ ಪ್ಲೇಸ್. ಇದು ಇಲ್ಲ ಚಿರತೆ ಅವತ್ತೆಲ್ಲ ನಾವೆಲ್ಲ ಊರು ಬರ್ತಾ ಇದೆ ಇಲ್ಲೆಲ್ಲ. ಸೊ ಇದು ಇಳಿಗುಂಜಿ ಕಾಣಿಸ್ತಾ ಇದೆ. ನೀಲ್ಗೋಡು ಇಳಿಗುಂಜಿ. ಅದು ಆ ಕಡೆಯಿಂದ ಹೊನ್ನವಾರ, ಈ ಕಡೆ ಇಲ್ಲಿ ಮಣ್ಣಿಗೆ ಬರ್ತದೆ. ಈ ಕಡೆ ಎಲ್ಲ ಮಣ್ಣಿಗೆ ಈಗ ಕಾಣಿಸ್ತದೆ. ಆ ಕಡೆ ಮುಂದೆ ಹೋದ್ರೆ ಗೇರ್ಸಪ್ಪ ಬರ್ತಾ ಇದೆ. ಈ ಕಡೆ ಇದೆಲ್ಲ ನೋಡಿ ಪ್ಲೇಸ್ ಸೀನ್ ಆಗಿದೆ ನೋಡಿ ಫ್ರೆಂಡ್ಸ್.
ಕೈರು ಗಿಡ ಅಂತ ಹೇಳ್ತಾರೆ. ಇದು ತುಂಬಾ ಗಟ್ಟಿಯಾದ ಗಿಡ. ಇದರ ಎಲೆಗಳು ನೋಡಿ ಎಷ್ಟು ಬಾರೀಕಾಗಿದೆ. ನೋಡಿ ನಾವು ಹೋಗ್ಬೇಕಾದ್ರೆ ಸಿಕ್ಕಂತ ಗಿಡ ಇದು. ತುಂಬಾ ಗಟ್ಟಿಯಾಗಿದೆ ಈ ಗಿಡ. ಇಲ್ಲಿ ಇಲ್ಲೇ ನಿಯರೆಸ್ಟ್ ಬಂತು ಸಮುದ್ರ, ಮಂಕಿ ಬಂತು. ಇಲ್ಲಿ ಮಂಕಿಯಿಂದ ಇಲ್ಲ ಒಂಥರ ನಾವು ಮೀನುಗಳ ತರಕ್ಕೆ ಈಗ ಹೋಗುದು ಬೇರೆ ತರಕ್ಕಿದೆ ಅದರಲ್ಲಿ ಹೋಗುದು. ನೋಡಿ ಫ್ರೆಂಡ್ಸ್, ಇದು ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಇದು ಕುರಿ ಸಂಡಸ್ ಟೈಪ್ ಇದೆ, ಆದ್ರೆ ಕುರಿ ಸಂಡಸ್ ಅಲ್ಲ, ಇದು ಮೊಲದ್ದು. ನೋಡಿ ಪಾಪ ಮೊಲೆ ಇಲ್ಲೆಲ್ಲ ಸಂಡಸ್ ಮಾಡ ಹೋಗ್ಬಿಟ್ಟಿದೆ. ನೋಡಿ ಇಲ್ಲಿ ನೋಡಿರಿ ಮೊಲದ್ದು. ಇದು ನಾವು ಹೋಗೋ ದಾರಿಲಿ ಹೋಗುವಾಗ ಸಿಗ್ತದೆ ಮೊಲದ್ದು ಇಕ್ಕಿ. ಮೋಡಗಳನ್ನು ತಡೆದು ನಿಲ್ಲಿಸ್ತಾ ಇದೆ. ಅಲ್ಲೇ ಜಾಸ್ತಿ ಮಳೆ ಆಗುವಂಥ ಪ್ರದೇಶ ಇದು. ಆ ಕಡೆ ಯಾವ್ದು ಬರ್ತದೆ ಅಂದರೆ ಈ ಕಡೆ ಇದು ಮಣ್ಣಿಗೆ ಎಲ್ಲ ಬರುವಂಥ ಪ್ಲೇಸ್, ಮಣ್ಣಿಗೆ ಊರು ಅಂತ ಬರ್ತದೆ ಇಲ್ಲಿ. ಈ ಕಡೆ ನಿಮ್ಗೆ ಗೊತ್ತಂದ್ರೆ ಫ್ರೆಂಡ್ಸ್, ಇಲ್ಲಿ ಈ ಕಡೆ ಇನ್ನೂ ಗುಡ್ಡದಲ್ಲಿ ದೊಡ್ಡ ಊರಿದೆ. ಯಾವುದು ಊರು ಅಂದರೆ ಅದು ಗುಡಿಮೆಕ್ಕಿ ಅಂತ ಕರೀತಾರೆ. ಗುಡಿಮೆಕ್ಕಿ ಅಂತ ಊರು ಬರ್ತಾ ಇದೆ. ಇಲ್ಲಿ ಅಲ್ಲೇ ಹೋಗ್ತಿದ್ದೆ ನಾವು. ಇಲ್ಲಿ ಮೇಲ್ಗಡೆ ಇಷ್ಟು ದೊಡ್ಡ ಬಿಸಿಲಲ್ಲೂ ಇಲ್ಲಿ ಕೆರೆಯಲ್ಲಿ ನೀರದೆ. ಇಲ್ಲೊಂದು 2 ಚೀಲ ಸಣ್ಣ ಕೆರೆ ಥರ ಅದೇ, ಅದಲ್ಲೆಲ್ಲ ನೀರದೆ, ನೋಡ್ಕೋಬೋದು ನೀವಿಲ್ಲೇ. ಇನ್ನೂ ಸುಮಾರು ದೂರ ನಡಿಬೇಕು ನಾವು, ಇನ್ನೊಂದು 2 ಕಿಲೋಮೀಟ್ರ್ ಅದೇ ಅಂತ. ಅಲ್ಲೇ ಹೋಗೋಣ ಬನ್ನಿ. ಅಕ್ಯಾಸಿ ಪ್ಲಾಟ್ ಇಂದ ನಾವು ಒಳಗೋಗಿ ಇಲ್ಲಿಂದ ಸುಮಾರು 2-3 ಕಿಲೋಮೀಟರ್ ನಡಿಬೇಕು. ಇಲ್ಲಿಂದ ಒಳಗೆ ದಾರಿ ಇದೆ. ಮತ್ತೆ ಚಿರತೆಗೆ ಬಂದ್ರೆ ನಮ್ಮ ಗತಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಆದರೂ ನಾವು ಹೋಗ್ತಾ ಇದ್ದೇವೆ. ನಾವು ಈಗ ಇದೇ ಇದ್ರಲ್ಲಿ ಹೋಗ್ತಾ ಇದ್ದೇವೆ. ಇನ್ನೂ ಸುಮಾರು 2 ಕಿಲೋಮೀಟರ್ ಹೋಗ್ಬಿಟ್ಟು ಹೋಗ್ತಾ ಇದ್ದೀವಿ ಅಕ್ಯಾಸಿ ಪ್ಲಾಟಲ್ಲಿ. ನೋಡಿ ಫ್ರೆಂಡ್ಸ್, ಇದು ಈಗ ಅಲ್ಲಿಂದ ಬೇರೆ ಮಣ್ಣಿಗಿಂದ ಬಂತು ಈ ರೋಡ್. ಇದು ಹಳ್ಳಿ ಅಂದ್ರೆ ಗುಡಿಮೆಕ್ಕಿ ಅಂತ ಊರಿಗೆ ಹೋಗ್ತಾ ಇದೆ. ನಾವು ಈ ಕಾಡಿಂದ ಬಂದರೆ ಇಲ್ಲಿ ಟಚ್ ಆಯ್ತು ರೋಡು. ಇಲ್ಲಿಂದ ಮತ್ತೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಬಂತು ಅದು. ಇದು ಮಾಳಿಗೆ ಗವಿ ಬಂತು. ಗವಿ ಅಂತ ಹೇಳ್ತಾರೆ. ಗವಿ ಇಲ್ಲೇ ಸ್ವಲ್ಪದಲ್ಲಿದೆ. ಬಟ್ ಗವಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಈಗ ಕಾಡಿನಿಂದ ಎಲ್ಲ ಗಿಡ ಮರಗಳು ಬಂದು ಮಣ್ಣೆಲ್ಲ ಕುಸಿದು ಎಲ್ಲ ಮುಚ್ಚೋಗಿದೆ. ಅದು ಮೆಟ್ಲೆ ಇಳ್ಕೊಂಡು ಹೋಗಿ ಮೆಟ್ಲೆ ನಿಮ್ಗೆ ತೋರಿಸ್ತೇವೆ. ಇವತ್ತಿರೋದು ಇತಿಹಾಸದ ಒಂದಲ್ಲ ಎರಡಲ್ಲ 1000 ವರ್ಷಗಳ ಹಿಂದೆ ನಡೆದಿರೋ ಇತಿಹಾಸದಲ್ಲಿ ಆಗಿರುವಂತ ಭೀಮ ಕೆತ್ತಿರುವಂತ ಕಂಬ ಇದು. ನೋಡಿ, ಇಂಥದ್ದು ಒಂದು 2-3 ಹಲವಾರು ಇದಾವೆ ಇಲ್ಲಿ. 2-3 ಅಲ್ಲ, 4-5 ಕಂಬಗಳು. ಇದು ನಮ್ಮ ತಂದೆಯವರು ತಾಯಿಯವರು ಹೇಳ್ತಾ ಇದ್ರು. ಅವ್ರಿಗೂ ಪಾಪ ಗೊತ್ತಿಲ್ಲ, ಯಾರೋ ಹೇಳ್ತಾ ಇದ್ರು. ಇದು ಭೀಮ ಮತ್ತು ಪಾಂಡವರೆಲ್ಲ ಸೇರಿ ರಾತ್ರಿ ಬೆಳಗಾಗೋದ್ರೊಳಗೆ ಈ ಮನೆ ಇಲ್ಲಿ ಕಟ್ಟಿ ಮುಗಿಸ್ಬೇಕಂತ. ಅದು ಬಟ್ ಕತ್ತೆ ಕಾಲಿಲ್ಲ. ಕೃಷ್ಣನೇನೋ ಅದು ಏನೋ ಇಸ್ದಾನಿತ್ತು. ಅದು ಕೃಷ್ಣ ಕೋಳಿಯಾಗಿ ಕೂಗಿ ರಾತ್ರಿ ಬೆಳಗ್ಗೆ ಹೋಗೋದ್ರೊಳಗೆ ಅವರು ಕಟ್ಟದಯ್ಯ ಇಲ್ಲಿ ಗುಹೆ ತಗೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ ತೋರಿಸ್ತೀನಿ. ಇದು ನೋಡಿ, ಇಲ್ಲಿ ತೆಗೆದಿರುವಂಥ ಒಂದೇ ಮುಷ್ಟಿ ಮಣ್ಣು ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ. ಇದು ಒಂದೇ ಮುಟ್ಟಿ ಮಣ್ಣಿತ್ತು ಈಗ. ಬಟ್ ಅದರಲ್ಲಿ ಎಲ್ಲ ಗಿಡಗಳು ಬಂದು ಫುಲ್ ಗುಡ್ಡ ಆಗಿತ್ತು. ಗುಡ್ಡ ಟೈಪ್ ಕಾಣ್ತಾ ಇದೆ. ಆದ್ರೆ ಗುಡ್ಡ ಎಲ್ಲ, ಇದು ಮಣ್ಣು ತೆಗೆದಾಕ್ತಿರುವಂಥ ಇದು ಮನೆ ಕಟ್ಟಲಿಕ್ಕೆ. ಅವು ಕೃಷ್ಣಾಗೇನೋ ಕೋಳಿಯಾಗಿ ಕೂಗಿ ಬೆಳಗಾಯ್ತು ನಾನು ಹೇಳ್ತಾ ಇದ್ದಾರೆ. ಅವಾಗ ಅಷ್ಟರೊಳಗೆ ಬೆಳಗಾಗೋದ್ರೊಳಗೆ ಮನೆ ನೀರು ಮಾಡಬೇಕಿತ್ತು. ನಾನು ತೋರಿಸ್ತೇವೆ, ನೋಡಿ ಬನ್ನಿ. ಇಲ್ಲಿ ಇದು ಪವಿತ್ರವಾದ ಸ್ಥಳ. ಇಲ್ಲಿ ಎಲ್ಲರೂ ನಡ್ಕೊಳ್ತಾರೆ. ಈ ಊರಿನವರೆಲ್ಲ ನಡ್ಕೊಳ್ತಾರೆ. ಕೋಳಿ ಅದು ಬಲಿಗಿಲೆಯನ್ನು ಕೊಡ್ತಾರೆ. ಇಲ್ಲಿ ಕಾಯಿಗೆಲ್ಲ ತುಂಬ ಇಟ್ಟಿದ್ದಾರೆ. ನೋಡಿ, ಕೋಳಿ ಎಲ್ಲ ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಕೋಳಿ ಸಿಕ್ಕರೆ ತೋರಿಸ್ತೀನಿ. ನೋಡಿ, ಇದು ಕಂಬ. ಇದು ಮನೆ ಕಟ್ಲಿಕ್ಕೆ ಮಾಡೋಂಥ ಇತಿಹಾಸದಲ್ಲಿ ತುಂಬ ಹಳೆಯ ಕಂಬ. ಇಲ್ಲೆಲ್ಲ ಮುರಿದು ಹೋಗಿದೆ ಕಂಬ. ನೋಡಿ ಇಲ್ಲಿ ಮನೆ ಕಟ್ಲಿಕ್ಕೆ ಮಾಡೋದಂಥ ಕಂಬ ಇದು. ಇಲ್ಲಿ ಇದು ಕಂಬ ಸ್ಥಳವಾದ ದೊಡ್ಡ ಕಂಬ. ಇಲ್ಲಿ ಮಾಳಿಗೆ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲೇ ನೋಡಿ, ಇದೇ ಜಾಗದಲ್ಲಿ ನಾವು ಎಷ್ಟು ನಡ್ಕೊಂಬಂದಿಂದ ಬಂದಿದ್ದೇವಲ್ಲ, ಇದೇ ಮೆಟ್ಲು. ಇಲ್ಲಿಂದ ಮಾಳಿಗೆ ಇದು ಹೋದ್ರೆ ಬೇರೆ ಕಡೆ ಹೋಗ್ತದೆ. ಇಲ್ಲೇ ಲಾಸ್ಟ್ ಇದೆಲ್ಲ ನೋಡಿ ಮೆಟ್ಲು ಮಾಡಿದ್ದಾರೆ. ಆವಾಗ 500,000 ವರ್ಷಗಳ ಹಿಂದ ಇತಿಹಾಸದಂತ ಇದು ಮೆಟ್ಲ. ಇಲ್ಲಿ ನೋಡಿ, ಇದೇ ಮಾಳಿಗೆ. ಆದರೆ ಇಲ್ಲಿ ನಡ್ಕೊಂಡು ಹೋಗಿದ್ರೆ ಇದಕ್ಕೆ ಒಳಗಡೆ ಮುಚ್ಚೋಗಿದೆ. ಇಷ್ಟೇ ಲಾಸ್ಟ್ ಡೆಡ್ ಹ್ಯಾಂಡ್. ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲೆಲ್ಲ ಕೆತ್ತಿದ್ದಾರೆ. ನಾನು ಕಲ್ಲು ಕೆತ್ತಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾರೆ.
ನೋಡಿ ಫ್ರೆಂಡ್ಸ್ ಹೇಗಿದೆ, ಬಟ್ ಒಳಗೊಳಕ್ಕೂ ಆಗುದಿಲ್ಲ. ಆದರೂ ಸ್ವಲ್ಪ ಟ್ರೈ ಮಾಡಬಹುದಿತ್ತು. ಕಾಲಿಗೆ ಮುಳ್ಳೆಲ್ಲ ಇರ್ತದೆ, ಬಾವಿಲಿ ಎಲ್ಲ ಬಂದಿರ್ತದೆ. ಅದು ಫುಲ್ ಮುಳ್ಳೆಲ್ಲ ಬಂದ್ಬಿಟ್ಟಿದೆ. ಆದರೂ ನಾವು ಹೋಗ್ತಾ ಇದ್ದೇವೆ, ಹುಲಿಯಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಇದೇ ದಾರಿ, ಈ ದಾರಿ ಕೆಳಗಡೆ ಹೋಗ್ತದೆ, ಎಲ್ಲಿ ಹೋಗ್ತದೆ ಗೊತ್ತಲ್ಲ. ಪಾಂಡವರು ಮತ್ತು ಎಲ್ಲರೂ ಇದೇ ದಾರಿಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ನೋಡಿ ಇದೆ ಫ್ರೆಂಡ್ಸ್, ಇಲ್ಲೇ ನೋಡಿ ಇಷ್ಟು ದೊಡ್ಡ ಗವಿ ಇದೆ, ಕೆಳಗಡೆ ಹೇಗೆ ಹೋಗುವಂಥ ಗವಿ. ಇಲ್ಲಿ ಬಾವಲಿ ಗಿಲಿ ಎಲ್ಲ ಬಂದು ಮುಚ್ಚಿಬಿಟ್ಟಿದೆ. ಇಲ್ಲಿ ತನಕ ಬಂದಿದ್ದೀವಿ ನೋಡಿ ನಾವು. ಇನ್ನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಟ್ರೈ ಮಾಡಿ ನೋಡ್ತೇನೆ. ಇಲ್ಲಿಂದ ಟ್ರೈ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ದಾರಿನೇ ಬಂದಾಗ್ಬಿಟ್ಟಿದೆ. ತುಂಬ ದೊಡ್ಡ ಹೊಂಡ ಅಳವಾರ ಇಲ್ಲಿ. ಹಳೆ ಕಾಲದಲ್ಲಿ ಎಂಥ ಕಷ್ಟಪಟ್ಟಿಷ್ಟು ದೊಡ್ಡ ಗುಹೆ ಕೆತ್ತಿರ್ತಾರೆ ಇವರು. ಒಂದು ದೊಡ್ಡ ಇತಿಹಾಸನೇ ಅದೇ ಇದು ಹಿಂದೆ. ಇಲ್ಲಿ ನೋಡಿ ತುಂಬ ಇನ್ನೂ ಈ ಟೈಮಲ್ಲೂ ಇಷ್ಟು ಫೈನ್ ಆಗಿ ಯಾರಿಗೂ ಕೆತ್ತಕ್ಕಾಗಲ್ಲ, ಅದೇ ಥರ ಕೆಟ್ಟಾರೆ ಇಲ್ಲಿ. ನಾನೊಂದು ಪೂರ್ತಿ ಅರ್ಧ ಗುಹೆ ಅರ್ಧ ಭಾಗದಲ್ಲಿ ಬಂದಿದ್ದೀನಿ ಎಂಟ್ರನ್ಸಲ್ಲಿ. ಇನ್ನು ಮುಂದೆ ಹೋಗಿ ಭಾಳ ಕಷ್ಟ ಅದೇ. ಇಲ್ಲಿ ಹಾವಿನ ಮೊಟ್ಟೆ ಎಲ್ಲ ಕಾಣಿಸ್ತಾ ಇದೆ, ಇಷ್ಟು ದೊಡ್ಡಕ್ಕೆ ಕಾಣಿಸ್ತಾ ಇರೋದು ಹಾವಿನ ಮೊಟ್ಟೆ. ಅದು ನೋಡೋಣ, ನನ್ನ ಹತ್ರ ಆದಷ್ಟು ಮುಂದೆ ಹೋಗಿ ನಿಮಗೆ ವೀಡಿಯೋ ಮಾಡಿ ಕಾಣಿಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇದರೊಳಗೆಲ್ಲ ಎಂಥ ಅದೇಂದ ಮಾತ್ರ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದರೊಳಗೆ ಇಳಿತಾ ಇದ್ದೀನಿ ನಾನು. ಇಲ್ಲಿ ಕಲ್ಲೆಲ್ಲ ಬಿದ್ದು ಹೋಗದೆ ಇಲ್ಲಿ ತುಂಬ. ಎಲ್ಲ ಬ್ಲಾಕ್ ಆಗದೆ. ಇಲ್ಲಿ ಗುಹೆ ಒಂದು ಪೂರ್ತಿ ಮುಚ್ಚಿ ಹೋಗ್ಬಿಟ್ಟದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಆದರೆ ಇಲ್ಲೊಂದು ತುಂಬ ಏನೋ ಎಂಥ ಟೆಕ್ನಾಲಜಿನೇ ಗೊತ್ತಾಗಲ್ಲ. ಇಲ್ಲೆಲ್ಲ ಗೋಡೆ ಅಂದು ತುಂಬ ಚೆನ್ನಾಗೇ ಕೆತ್ತು ಬಿಟ್ಟಾರೆ. ಇಲ್ಲಿ ಎಷ್ಟು ಫೈನ್ ಸ್ಲೈಸ್ ಮಾಡಿದಾರಂದರೆ ನೀವು ನೋಡಿದರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಅದು. ಆದರೆ ಗುಹೆಗೆ ಒಳಗೆ ಹೋಗುವ ಎಂಟ್ರೆನ್ಸ್ ಎಲ್ಲೂ ಇಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಟ್ಟದೆ ಗುಹೆಗೆ ಒಳಗೆ ಹೋಗುವ ಎಂಟ್ರೆನ್ಸ್. ಇದರಲ್ಲಿ ಯಾವ್ದು ಎಂಟ್ರೆನ್ಸ್ ಅಂತ ಗೊತ್ತಾಗಲ್ಲ. ಇನ್ನೂ ತುಂಬ ಅಲ್ಲ, ಅಟ್ಲ ಬದಿಗೆ ಒಳಗಡೆನೇ ಹೋಗಬೇಕು ಗುಹೆಗೆ. ಇಲ್ಲಿಂದ ಒಳಗಡೆ ನಿಕೂಟವಾಗಂತ ಈ ಗುಹೆ ಇರುವಂಥ ಅರ್ಧ ಗುಹೆಯನ್ನು ಮುಚ್ಚಿ ಹೋಗ್ಬಿಟ್ಟಿದೆ. ಇಲ್ಲಿ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ. ನಾನು ಈ ಗುಹೆ ಒಳಗಡೆನೇ ನಿಂತಿದ್ದೀನಿ ಹೀಗೆ. ನೋಡಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಬೆಳೆಸಿ. ಇನ್ನೂ ಇದೇ ಥರ ತುಂಬ ಎಕ್ಸ್ಪ್ಲೋರೇಷನ್ ವೀಡಿಯೋಸ್ಗಳು ನಿಮ್ಗೆ ಲಭ್ಯವಿರ್ತದೆ ಇಲ್ಲಿ. ನೋಡಿ, ನನ್ನ ಒಂದು ಬೆವರು ತಡ್ಕೊಂಬಕ್ಕೆ ಆಗ್ತಾ ಇಲ್ಲ ಇದು ಒಳಗಡೆ. ನಾನು ಪೂರ್ತಿ ಗುಹೆ ಒಳಗಡೆನೇ ಇದ್ದೀನಿ ಹೀಗೆ. ನೋಡಿ, ಇಲ್ಲಿ ಇದೊಳಗಡೆ ಇಳಿದಿದ್ದೇ ತುಂಬ ರಿಸ್ಕ್ ತಗೊಂಡು ನಾನು ಇದರೊಳಗಡೆ ಬಂದಿದ್ದೀನಿ. ಇನ್ನೂ ಇದರೊಳಗೆ ಆಕ್ಸಿಜನ್ ಇದೆಯಾ ಇಲ್ಲ ಏನು ಗೊತ್ತಿಲ್ಲ. ಆದರೆ ಮೇಲ್ಗಡೆ ಓಪನ್ ಆದದಕ್ಕೆ ಒಂದು ನಂಬಿಕೆ ಸುಲಭವಾಗಿ ಮಾತ್ರ ನಾನು ಇದರೊಳಗೆ ಇಳ್ಕೊಂಡಿದ್ದೀನಿ. ಓ ಬಂದೆ ಬರ್ತಿದೆ. ನೋಡಿ, ಗೋಡೆಗಳೆಲ್ಲ ನೀವು ನೋಡ್ಕೋಬೋದು. ಹಳೆ ಕಾಲದಲ್ಲಿ ಹೆಂಗೆ ಕೆತ್ತಿರ್ತ ಅಂತ ಮಾತ್ರ ಹೇಳೋಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿ ಕೆತ್ತು ಬಿಟ್ಟಾರೆ. ಇಲ್ಲೊಂದು ಹಾವಿನ ಮರಿ ಹೋಯ್ತು ಒಳಗಡೆ. ನೋಡಿ, ಮೆಟ್ಲನ್ನು ನೀವು ನೋಡ್ಕೋಬೋದು. ತುಂಬ ಸುಂದರವಾದಂಥ ಕೆತ್ತು ಬಿಟ್ಟಿದ್ದಾರೆ ಮೆಟ್ಲು. ಇದು ಹಳೆ ಕಾಲದಲ್ಲಿ ಭೀಮ ಎಲ್ಲ ಸೇರಿ ಕೆತ್ತಿದಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ಲೇಸ್ ಮಾತ್ರ ತುಂಬ ಮಿಸ್ಟೀರಿಯಸ್ ಅದೇ. ಏನಿದೆ ಇದು ಹಿಂದೆ ಅಂತ ಗೊತ್ತಿಲ್ಲ ನಮಗೆ.
ಮರೇನೆ ಓಡಾಕ್ಬಿಟ್ರ ಇಲ್ಲಿ ನೋಡಿ ಇಲ್ಲಿ ಬಂದು ನಾವು ಬಿಟ್ಟಿಲ್ಲ ಮೀನು ಹಿಡಿಯೋದನ್ನ. ನಮ್ಗೊಂದು ಇಲ್ಲೂ ಒಂದು 2 ಮೀನು ಸಿಕ್ಬಿಟ್ಟದೆ ನೋಡಿ. ಕಲ್ಮುರಿ ಅಂತಾರೆ ಇದು, ಕಲ್ಮುರಿ ಕಲ್ಮುರಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮೀನಿನ ಹೆಸರು ಅಂತ. ಕಲ್ಮುರಿ ಇದು ಒಳಗೆ ಇರ್ತದೆ ಇದು. ಇಲ್ಲಿ ಬಂದು ನಾವು ಬಿಟ್ಟಿಲ್ಲ, ಇಲ್ಲೂ ಮೀನು ಹಿಡಿದೀವಿ. ಕೆಳಗೆ ಬಿಡು ಪಾಪ. ನೋಡಿ ಇದಕ್ಕೆ ಮತ್ತೆ ನಾವು ರಿಲೀಸ್ ಮಾಡ್ತಿರೋ ಇಲ್ಲೇ ಇಲ್ಲಿ ನೀರಲ್ಲಿ ರಿಲೀಸ್ ಮಾಡ್ತಿರೋ ಇದಕ್ಕೆ. ಹಾಯ್ ಫ್ರೆಂಡ್ಸ್, ನಿಮಗೆ ಇವತ್ತು ವಿಡಿಯೋ ಮಾಡಿದ ಇಷ್ಟ ಆಯ್ತು ಅಂದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಎಲ್ಲ ಬೆಳೆಸಿ. ನೋಡಿ ಇವತ್ತು ಪಾಂಡ್ರ ಅರೆ ತೋರಿಸ್ತೀನಿ ಅಂದರೆ ಪಾಂಡ್ರ ಅರೆ ತೋರಿಸ್ತೀನಿ. ನೋಡಿ ಅಲ್ಲೇ ಇರೋ ಪಿಲ್ಲರಿಂದ ಬ್ಯಾಲೆನ್ಸ್ ಇದು. ಇಂಥದೇ ಒಂದು 3-4 ಪಿಲ್ಲರಲ್ಲಿ ಇಲ್ಲೊಂದು ಅರೆಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ರಂತೆ ಅವರು ಹಳೆ ಇತಿಹಾಸದಲ್ಲಿ. ನೋಡಿ ನಿಮ್ಮ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಬೆಳೆಸಿ. ಥ್ಯಾಂಕ್ ಯು.